ಮಸ್ತ್ ಮಗ ಚಾನೆಲ್ನ ಎನ್ಆರ್ಐ ಕಾರ್ನರ್ಗೆ ಸ್ವಾಗತ. ಅಮೆರಿಕದಲ್ಲಿ F1 ವೀಸಾ ರೂಲ್ಸ್ ಬದಲಾಗ್ತಿದ್ದು ಸ್ಟೂಡೆಂಟ್ಗಳಿಗೆ ಟೆನ್ಷನ್ ಶುರುವಾಗಿದೆ. ಇನ್ನೊಂದ್ ಕಡೆ ಅಮೆರಿಕದ ವೀಸಾ ಪಡೆಯೋಕೆ ಲಕ್ಷ ಸುರಿಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪೋರ್ಚುಗಲ್ ತನ್ನ ಪೌರತ್ವದ ನಿಯಮವನ್ನ 10 ವರ್ಷಕ್ಕೆ ಏರಿಸಿದ್ರೆ ನ್ಯೂಜಿಲೆಂಡ್ ಹೊಸದಾಗಿ ಸಿಟಿಸನ್ಶಿಪ್ ಟೆಸ್ಟ್ ಕಡ್ಡಾಯಗೊಳಿಸುತ್ತಿದೆ. ಕೆನಡಾದಲ್ಲಿ ನಕಲಿ ಏಜೆಂಟ್ಗಳ ಕಾಟಕ್ಕೆ ಸರ್ಕಾರ ಬ್ರೇಕ್ ಹಾಕ್ತಿದೆ. ಜೊತೆಗೆ 33,000 ಮಂದಿಗೆ PR ಸಿಗೋ ಗುಡ್ ನ್ಯೂಸ್ ಸಿಕ್ಕಿದೆ. ಹೀಗೆ ವಿದೇಶದಲ್ಲಿರೋ ಭಾರತೀಯರಿಗೆ ಸಂಬಂಧಿಸಿದ ಪ್ರಮುಖ ಸುದ್ದಿಗಳನ್ನ ಈಗ ಡೀಟೇಲ್ ಆಗಿ ನೋಡೋಣ ಬನ್ನಿ. ಅಮೆರಿಕ ಸರ್ಕಾರ ವಲಸಿಗರಿಗೆ ಮೇಲಿಂದ ಮೇಲೆ ತಲೆನೋವು ಕೊಡ್ತಿದೆ. ಈಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಸ್ಟೂಡೆಂಟ್ ವೀಸಾ ರೂಲ್ಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆ ತರೋಕೆ ರೆಡಿಯಾಗಿದೆ. ಇಲ್ಲಿವರೆಗೂ ಇದ್ದ ಡ್ಯೂರೇಷನ್ ಆಫ್ ಸ್ಟೇಟಸ್ ಅನ್ನೋ ಸಿಸ್ಟಮ್ ಅನ್ನ ಕ್ಯಾನ್ಸಲ್ ಮಾಡಿ ಹೊಸ ರೂಲ್ಸ್ ತರೋಕೆ ಪ್ಲಾನ್ ಮಾಡ್ತಿದೆ. ಇದರ ಪ್ರಕಾರ F1 ವೀಸಾದಲ್ಲಿರೋ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇನ್ಮುಂದೆ ಅಮೆರಿಕದಲ್ಲಿ ಬರೀ 4 ವರ್ಷ ಮಾತ್ರ ಇರಬಹುದು. 4 ವರ್ಷದ ನಂತರ ಅವರು ತಮ್ಮ ವೀಸಾ ಸ್ಟೇಟಸ್ ಅನ್ನ ರಿನಿವಲ್ ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿವರೆಗೂ ಹೇಗಿತ್ತು ಅಂದ್ರೆ ನೀವು ಎಷ್ಟು ವರ್ಷ ಫುಲ್ ಟೈಮ್ ಓದ್ತಾ ಇರ್ತಿರೋ ಅಲ್ಲಿವರೆಗೂ ವೀಸಾ ವ್ಯಾಲಿಡ್ ಇರ್ತಿತ್ತು. ಆದ್ರೆ ಇನ್ಮುಂದೆ ಈ ಫಿಕ್ಸ್ಡ್ ಟರ್ಮ್ ರೂಲ್ಸ್ ಬಂದ್ರೆ ಅಂದುಕೊಂಡ ಟೈಮ್ಗೆ ಡಿಗ್ರಿ ಮುಗಿಸೋಕು ಕಷ್ಟ ಆಗಬಹುದು ಅಂತ ಕಾಲೇಜು ಅಸೋಸಿಯೇಷನ್ಗಳು ಆತಂಕ ವ್ಯಕ್ತಪಡಿಸಿವೆ. ಅಲ್ಲದೆ ಪದೇ ಪೇಪರ್ ವರ್ಕ್ ಮಾಡೋ ಪ್ರಮೇಯ ಬರುತ್ತೆ. ಈಗಾಗಲೇ ಟ್ರಂಪ್ ಸರ್ಕಾರದ ರೂಲ್ಸ್ ಗಳಿಂದ ಇಲ್ಲಿಗೆ ಬರ್ತಿರೋ ಫಾರಿನ್ ಸ್ಟೂಡೆಂಟ್ ಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಈ ಹೊಸ ಸಿಸ್ಟಮ್ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಮ್ಮಿ ಮಾಡುತ್ತೆ ಅಂತ ಸಂಸ್ಥೆಗಳು ಅಸಮಾಧಾನ ಹೊರಹಾಕಿವೆ. ಈಗಾಗಲೇ ಈ ಹೊಸ ರೂಲ್ಸ್ ನ ಫೈನಲ್ ಡ್ರಾಫ್ಟ್ ಅನ್ನ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ರೆಡಿ ಮಾಡಿದ್ದು ವೈಟ್ ಹೌಸ್ ನ ಬಜೆಟ್ ಆಫೀಸ್ ಇದನ್ನ ರಿವ್ಯೂ ಮಾಡ್ತಾ ಇದೆ. ಇದು ಪಬ್ಲಿಕ್ ಮುಂದೆ ಬರೋಕು ಮುನ್ನ ನಡೆಯೋ ಕೊನೆಯ ಸ್ಟೆಪ್ ಆಗಿದೆ. ಅಂದಾಗಿದು ಬರೀ F1 ಸ್ಟೂಡೆಂಟ್ಸ್ ಗೆ ಮಾತ್ರ ಅಲ್ಲ, J1 ಎಕ್ಸ್ಚೇಂಜ್ ವಿಸಿಟರ್ಸ್ ಹಾಗೂ ಐ ವೀಸಾ ಹೊಂದಿರೋ ಫಾರಿನ್ ಮೀಡಿಯಾ ಪ್ರತಿನಿಧಿಗಳಿಗೂ ಅನ್ವಯ ಆಗುತ್ತೆ ಅಂತ ಗೊತ್ತಾಗಿದೆ. ಇನ್ನು ಅಮೆರಿಕದಲ್ಲಿ ವೀಸಾ ಹಾಗೂ ಕೆಲಸ ಮಾಡೋಕೆ ಬೇಕಿರೋ ವರ್ಕ್ ಪರ್ಮಿಟ್ ಸಿಗೋದು ಇತ್ತೀಚೆಗೆ ತುಂಬಾ ಲೇಟ್ ಆಗ್ತಿದೆ. F1, H1B, L1 ಸೇರಿದಂತೆ ಬೇರೆ ವೀಸಾಗಳಿಗೆ ನಾರ್ಮಲ್ ಆಗಿ ಅಪ್ರೂವ್ ಆಗೋಕೆ 4 ರಿಂದ 8 ತಿಂಗಳು ಕಾಯಬೇಕಾದ ಪರಿಸ್ಥಿತಿ ಇದೆ. ಹೀಗೆ ಕಾಯ್ತಾ ಕೂತ್ರೆ ಕೈಗೆ ಬಂದಿರೋ ಕೆಲಸ ಹೋಗ್ಬಹುದು ಅನ್ನೋ ಕಾರಣಕ್ಕೆ ಜನ ಈಗ ಪ್ರೀಮಿಯಂ ಪ್ರಾಸೆಸಿಂಗ್ ಅನ್ನೋ ಫಾಸ್ಟ್ ಟ್ರ್ಯಾಕ್ ಸರ್ವಿಸ್ ಮೊರೆ ಹೋಗ್ತಿದ್ದಾರೆ. ಮೊದಲೆಲ್ಲ ಇದನ್ನ ತೀರಾ ಅರ್ಜೆಂಟ್ ಇದ್ದವರು ಮಾತ್ರ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬಳಸ್ತಿದ್ರು. ಆದ್ರೆ ಈಗ ಅಮೆರಿಕದಲ್ಲಿ ಕೆಲಸ ಅಥವಾ ಸ್ಟೇಟಸ್ ಉಳಿಸ್ಕೋಬೇಕು ಅಂದ್ರೆ ಈ ಎಕ್ಸ್ಟ್ರಾ ದುಡ್ಡು ಕಟ್ಟಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಫಾರಿನ್ ಸ್ಟೂಡೆಂಟ್ಸ್ ಗಳ OPT ಹಾಗೂ STEM OPT ಪ್ರೀಮಿಯಂ ಪ್ರಾಸೆಸಿಂಗ್ಗೆ $1,780 ಅಂದ್ರೆ ಸುಮಾರು $1.6 ಲಕ್ಷ ಎಕ್ಸ್ಟ್ರಾ ಕಟ್ಟಬೇಕು. ಅದೇ H1B ಮತ್ತು L1 ವೀಸಾಗಳಿಗಾದ್ರೆ ಬರೋಬ್ಬರಿ $2,965 ಎಕ್ಸ್ಟ್ರಾ ಪೇ ಮಾಡಬೇಕು. ಈ ಪ್ರೀಮಿಯಂ ಫೀಸ್, ನಾರ್ಮಲ್ ಗವರ್ಮೆಂಟ್ ಫೀಸ್, ಲಾಯರ್ ಫೀಸ್ ಎಲ್ಲ ಸೇರಿಸಿದ್ರೆ ಒಂದೊಂದು ಅಪ್ಲಿಕೇಶನ್ಗೆ $10,000 ಅಂದ್ರೆ $9 ಲಕ್ಷ ಹೆಚ್ಚು ಖರ್ಚಾಗ್ತಿದೆ. ಸೊ ಈಗಷ್ಟೇ ಓದು ಮುಗಿಸಿ ಕೆಲಸ ಹುಡುಕೋಕೆ ಟ್ರೈ ಮಾಡ್ತಿರೋ ಸ್ಟೂಡೆಂಟ್ಸ್ ಹಾಗೂ ಸಣ್ಣ ಪುಟ್ಟ ಕಂಪನಿಗಳಿಗೆ ಇದರಿಂದ ತುಂಬಾ ಹೊಡೆತ ಬೀಳ್ತಿದೆ. ಕಂಪನಿಗಳು ಜಾಯ್ನಿಂಗ್ ಡೇಟ್ ಕ್ಯಾನ್ಸಲ್ ಮಾಡ್ತವೆ ಅಥವಾ ಕೆಲಸ ಕಳ್ಕೊಳ್ತೀವಿ ಅನ್ನೋ ಭಯದಲ್ಲಿ ಸ್ಟೂಡೆಂಟ್ಸ್ ಈಗ ಲಕ್ಷಗಟ್ಲೆ ಎಕ್ಸ್ಟ್ರಾ ದುಡ್ಡು ಸುರಿತಿದ್ದಾರೆ. ವಲಸಿಗರ ವಿರುದ್ಧದ ಕ್ರಮ ಅಮೆರಿಕನರಿಗೆ ಮುಳುವಾಗ್ತಿದೆ. ಅಮೆರಿಕನರಿಗೆ ಉದ್ಯೋಗ ಸಿಗ್ಲಿ ಅನ್ನೋ ಕಾರಣಕ್ಕೆ ಟ್ರಂಪ್ ತಂದ ಇಮಿಗ್ರೇಷನ್ ಕ್ರ್ಯಾಕ್ ಡೌನ್ ಈಗ ಅಮೆರಿಕದಲ್ಲೇ ಲೇಬರ್ ಶಾರ್ಟೇಜ್ ಉಂಟು ಮಾಡ್ತಿದೆ ಅಂತ ನ್ಯಾಷನಲ್ ಬ್ಯೂರೋ ಆಫ್ ಎಕಾನಮಿಕ್ ರಿಸರ್ಚ್ ಹೇಳಿದೆ. ಈ ರೂಲ್ಸ್ ನಿಂದಾಗಿ ಅಮೆರಿಕದ ಒಳಗಡೆ ಸೃಷ್ಟಿಯಾಗಬೇಕಿದ್ದ ಸಾವಿರಾರು ಹೊಸ ಕೆಲಸಗಳು ಈಗ ಬೇರೆ ದೇಶಗಳ ಪಾಲಾಗ್ತವೆ. ವಲಸಿಗರನ್ನ ತಡೆಯೋದ್ರಿಂದ ಅಮೆರಿಕನರಿಗೆ ಉದ್ಯೋಗ ಸಿಗುತ್ತೆ ಅನ್ನೋ ಟ್ರಂಪ್ ಅವರ ಲೆಕ್ಕಾಚಾರ ಇಲ್ಲಿ ತಲೆ ಕೆಳಗಾಗಿದೆ. ಪೋರ್ಚುಗಲ್ ಸರ್ಕಾರ ತನ್ನ ಸಿಟಿಸನ್ಶಿಪ್ ನಿಯಮವನ್ನ ತುಂಬಾ ಟೈಟ್ ಮಾಡಿದೆ. ಇಲ್ಲಿವರೆಗೂ 5 ವರ್ಷ ರೆಸಿಡೆಂಟ್ ಆಗಿದ್ರೆ ಸಾಕಿತ್ತು, ನೀವು ಅಲ್ಲಿನ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬಹುದಿತ್ತು. ಆದ್ರೆ ಹೊಸ ರೂಲ್ಸ್ ಪ್ರಕಾರ ಈ ಅವಧಿಯನ್ನ ಈಗ 10 ವರ್ಷಕ್ಕೆ ಏರಿಸಲಾಗಿದೆ. ಆದ್ರೆ ಈಗಾಗಲೇ ಪೆಂಡಿಂಗ್ ಇರೋ ಅಪ್ಲಿಕೇಶನ್ಗಳಿಗೆ ಇದು ಅನ್ವಯ ಆಗಲ್ಲ ಅಂತ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ಪೋರ್ಚುಗಲ್ನಲ್ಲಿರೋ ವಿದೇಶಿಗರ ಸಂಖ್ಯೆ 15% ಏರಿರೋದ್ರಿಂದ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇನ್ನು ನ್ಯೂಜಿಲೆಂಡ್ನಲ್ಲಿ 2027 ಜನವರಿಯಿಂದ ಹೊಸ ಸಿಟಿಸನ್ಶಿಪ್ ಟೆಸ್ಟ್ ಜಾರಿಗೆ ಬರ್ತಿದೆ. 16 ರಿಂದ 64 ವರ್ಷದೊಳಗಿರೋ ಪ್ರತಿಯೊಬ್ಬರು ಈ ಎಕ್ಸಾಮ್ ಬರೆದು ಪಾಸ್ ಮಾಡಿದ್ರೆ ಮಾತ್ರ ಇನ್ಮುಂದೆ ಅಲ್ಲಿನ ಪಾಸ್ಪೋರ್ಟ್ ಸಿಗುತ್ತೆ. ಇದರಲ್ಲಿ ಅಲ್ಲಿನ ಇತಿಹಾಸ, ಸರ್ಕಾರಿ ವ್ಯವಸ್ಥೆ ಮತ್ತು ಹ್ಯೂಮನ್ ರೈಟ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಥೈಲ್ಯಾಂಡ್ ಸರ್ಕಾರ ತನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡಿಪಾರ್ಚರ್ ಫೀಸ್ ಅನ್ನ $50 ಹೆಚ್ಚಳ ಮಾಡ್ತಾ ಇದೆ. ಇದು 1,120 ಬಾಟ್ ಅಂದ್ರೆ ಸುಮಾರು $3,400 ಏರಿಕೆ ಆಗಲಿದೆ. ಇದರಿಂದ ಥೈಲ್ಯಾಂಡ್ ನಿಂದ ವಾಪಸ್ ಬರೋವಾಗ ಅಥವಾ ಬೇರೆ ದೇಶಕ್ಕೆ ಹೋಗುವಾಗ ನಿಮ್ಮ ಫ್ಲೈಟ್ ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಆಗಲಿದೆ. ಇನ್ನು ಇಮಿಗ್ರೇಷನ್ ಪ್ರಕ್ರಿಯೆಯಲ್ಲಿರೋರಿಗೆ ಕೆನಡಾ ಸರ್ಕಾರ ಒಂದು ಮಹತ್ವದ ಎಚ್ಚರಿಕೆ ನೀಡಿದೆ. ನಕಲಿ ಕನ್ಸಲ್ಟೆಂಟ್ ಬಗ್ಗೆ ಹುಷಾರಾಗಿರುವಂತೆ ಹೇಳಿದೆ. ಅದೇ ಬರೋ ಜುಲೈ 15ರಿಂದ ಇಮಿಗ್ರೇಷನ್ ಕನ್ಸಲ್ಟೆಂಟ್ಗಳಿಗೆ
ಹೊಸ ಮತ್ತು ಕಠಿಣ ನಿಯಮಗಳನ್ನ ಜಾರಿಗೆ ತರುತ್ತಿದೆ. ಇತ್ತೀಚೆಗೆ ಈ ವೀಸಾ ಮತ್ತು ಇಮಿಗ್ರೇಷನ್ ಹೆಸರಲ್ಲಿ ಜನರಿಗೆ ಮೋಸ ಮಾಡೋ ನಕಲಿ ಏಜೆಂಟ್ಗಳ ಕಾಟ ಜಾಸ್ತಿ ಆಗ್ತಿದೆ. ಇದನ್ನ ತಡೆಯೋಕೆ ಹಾಗೂ ವಲಸಿಗರ ಹಿತ ಕಾಪಾಡೋಕೆ ಕೆನಡಾ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇನ್ಮುಂದೆ ಪ್ರತಿಯೊಬ್ಬ ಕನ್ಸಲ್ಟೆಂಟ್ ಕೂಡ ತುಂಬಾ ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಗ್ರಾಹಕರಿಗೆ ಯಾವುದೇ ತಪ್ಪು ಮಾಹಿತಿ ನೀಡಿದ್ರೆ ಅಥವಾ ವಂಚನೆ ಮಾಡಿದ್ರೆ ಭಾರಿ ದಂಡ ತೆರಬೇಕಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಈ ಹೊಸ ನಿಯಮದ ಪ್ರಕಾರ ಕಾಲೇಜ್ ಆಫ್ ಇಮಿಗ್ರೇಷನ್ ಅಂಡ್ ಸಿಟಿಸನ್ಶಿಪ್ ಕನ್ಸಲ್ಟೆನ್ಸ್ ಅನ್ನೋ ಸಂಸ್ಥೆ ಇಮಿಗ್ರೇಷನ್ ಏಜೆಂಟ್ಗಳ ಮೇಲೆ ಹೆಚ್ಚಿನ ನಿಗಾ ಇಡುತ್ತೆ. ನೀವು ಕೆನಡಾ ವೀಸಾಗೆ ಅಪ್ಲೈ ಮಾಡುವಾಗ ಯಾವುದಾದ್ರೂ ಕನ್ಸಲ್ಟೆಂಟ್ ಸಹಾಯ ತಗೋತಿದ್ರೆ ಅವರು ಅಧಿಕೃತವಾಗಿ ರಿಜಿಸ್ಟರ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದು ಈಗ ತುಂಬಾ ಇಂಪಾರ್ಟೆಂಟ್. ಕೆನಡಾದಲ್ಲಿರೋ ಟೆಂಪರರಿ ವರ್ಕರ್ಸ್ಗೆ ಸರ್ಕಾರ ಒಂದು ಸ್ಪೆಷಲ್ ಆಫರ್ ನೀಡಿದೆ. ಒನ್ ಟೈಮ್ ಇನಿಷಿಯೇಟಿವ್ ಮೂಲಕ 33,000 ಮಂದಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಗೋದನ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ತಿದೆ. ಇದಕ್ಕೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕೋವಂತಿಲ್ಲ. ಎಲಿಜಿಬಲ್ ಇದ್ರೆ ಸರ್ಕಾರವೇ ಪ್ರಾಸೆಸ್ ಕಂಪ್ಲೀಟ್ ಮಾಡುತ್ತೆ. ಜೊತೆಗೆ ಭಾರತ ಕೆನಡಾ ನಡುವೆ ಹೊಸ ಸ್ಮಾರ್ಟ್ ಪಾರ್ಟ್ನರ್ಶಿಪ್ ಶುರುವಾಗ್ತಿದ್ದು ಎಐ ಮತ್ತು ಕ್ಲೀನ್ ಎನರ್ಜಿ ಅಂತ ಕ್ಷೇತ್ರದಲ್ಲಿ ನಮ್ಮವರ ಸ್ಕಿಲ್ಸ್ ಬಳಕೆ ಆಗಲಿದೆ. ಮಿಡ್ಲ್ ಈಸ್ಟ್ ನಲ್ಲಿ ಯುದ್ಧದ ಟೆನ್ಷನ್ ಇದ್ರೂ ಕೇರಳದ ಎಕಾನಮಿಗೆ ಅನಿವಾಸಿಗಳು ಆಶ್ರಯಾಗಿದ್ದಾರೆ. ಫೆಡರಲ್ ಬ್ಯಾಂಕ್ ನಲ್ಲಿರೋ ಎನ್ಆರ್ಐ ಡೆಪಾಸಿಟ್ ಈಗ 1 ಲಕ್ಷ ಕೋಟಿಗೆ ರೀಚ್ ಆಗಿದೆ. ಈ ಕ್ವಾರ್ಟರ್ ನಲ್ಲಿ 7% ಜಾಸ್ತಿ ಆಗಿದೆ. ಅಲ್ಲದೆ ಸೌತ್ ಇಂಡಿಯನ್ ಬ್ಯಾಂಕ್ ನಲ್ಲಿರೋ ಡೆಪಾಸಿಟ್ ಕೂಡ 4% ಹೆಚ್ಚಾಗಿದ್ದು ಯುದ್ಧದ ಎಫೆಕ್ಟ್ ಕೇರಳದ ರೆಮಿಟೆನ್ಸ್ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗಿದೆ. ಐಷಾರಾಮಿ ಕ್ರೂಸ್ ಶಿಪ್ ಒಂದರಲ್ಲಿ ಈಗ ಹಂಟಾ ವೈರಸ್ ಸೋಂಕು ಕಾಣಿಸಿಕೊಂಡಿದೆ. ಇದರಲ್ಲಿ ಕೆಲಸ ಮಾಡ್ತಿರೋ 2 ಭಾರತೀಯರ ಬಗ್ಗೆ ಈಗ ಆತಂಕ ಶುರುವಾಗಿದೆ. ಎಲಿಗಳಿಂದ ಹರಡೋ ಈ ವೈರಸ್ ನಿಂದ ಈಗಾಗಲೇ 5 ಜನರಿಗೆ ಸೋಂಕು ತಗುಲಿದ್ದು 3 ಜನ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ. ದಕ್ಷಿಣ ಅಮೆರಿಕದ ಪೆರುಗ್ವೆ ದೇಶ ಈಗ ವಿದೇಶಿ ಹೂಡಿಕೆದಾರರಿಗೆ ಬಂಪರ್ ಆಫರ್ ನೀಡಿದೆ. ಹೊಸದಾಗಿ ಗೋಲ್ಡನ್ ವೀಸಾ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ. ಈ ಯೋಜನೆಯಡಿ ವಿದೇಶಿ ಹೂಡಿಕೆದಾರರು ಅಥವಾ ಎನ್ಆರ್ಐಗಳು ಪೆರುಗ್ವೆಲಿ ಕನಿಷ್ಠ $70,000 ಅಂದ್ರೆ ಸುಮಾರು 65 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಅವರಿಗೆ ತಕ್ಷಣವೇ ಅಲ್ಲಿನ ಪರ್ಮನೆಂಟ್ ರೆಸಿಡೆನ್ಸಿ ಅಥವಾ PR ಸಿಗಲಿದೆ. ಈ ಮೊತ್ತವನ್ನ ಅಲ್ಲಿನ ರಿಯಲ್ ಎಸ್ಟೇಟ್ ಅಥವಾ ಯಾವುದಾದ್ರೂ ಬಿಸ್ನೆಸ್ ನಲ್ಲಿ ಹೂಡಿಕೆ ಮಾಡಬಹುದು. ಅಲ್ಲಿ 3 ವರ್ಷ ವಾಸವಿದ್ರೆ ನೀವು ಆ ದೇಶದ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡಬಹುದು. ದಕ್ಷಿಣ ಅಮೆರಿಕದ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಇಲ್ಲಿ ಜೀವನ ನಡೆಸೋಕೆ ಖರ್ಚು ಕೂಡ ಕಮ್ಮಿ ಇರೋದ್ರಿಂದ ಹೊಸ ದೇಶದಲ್ಲಿ ನೆಲೆಸಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರೋರಿಗೆ ಇದೊಂದು ಗೋಲ್ಡನ್ ಅವಕಾಶ ಅಂತಲೇ ಹೇಳಲಾಗ್ತಿದೆ. ಇನ್ನು ಅಮೆರಿಕದ ರಾಜಕೀಯದಲ್ಲಿ ಭಾರತೀಯ ಮೂಲದ ವಿವೇಕ ರಾಮಸ್ವಾಮಿ ಓಹಿಯೋ ಗವರ್ನರ್ ಸ್ಥಾನದ ರಿಪಬ್ಲಿಕನ್ ಪಕ್ಷದ ಪ್ರೈಮರಿ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರು ಡೆಮೊಕ್ರಾಟ್ ಪಕ್ಷದ ಆಮೆ ಆಕ್ಟನ್ ಅವರನ್ನ ಎದುರಿಸಲಿದ್ದಾರೆ. ಯುರೋಪ್ಗೆ ಪ್ರಯಾಣ ಮಾಡೋರಿಗೆ 2 ಮುಖ್ಯವಾದ ಅಪ್ಡೇಟ್ಗಳಿವೆ. ಮೊದಲನೇದಾಗಿ ಇರಾನ್ ಕ್ರೈಸಿಸ್. ಅಲ್ಲಿನ ಆತಂಕದ ವಾತಾವರಣದಿಂದಾಗಿ ಸಾಕಷ್ಟು ವಿಮಾನಗಳು ಕ್ಯಾನ್ಸಲ್ ಆಗ್ತಿವೆ, ಇಲ್ಲವೇ ಡಿಲೇ ಆಗ್ತಿವೆ. ಆದ್ರೆ ಯುರೋಪಿಯನ್ ಯೂನಿಯನ್ ಈಗ ಎಲ್ಲಾ ಏರ್ಲೈನ್ಸ್ ಕಂಪನಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಏನೇ ಸಮಸ್ಯೆ ಇದ್ರೂ ಪ್ರಯಾಣಿಕರ ಹಕ್ಕುಗಳನ್ನ ಕಸಿದುಕೊಳ್ಳುವಂತಿಲ್ಲ ಅಂತ ಹೇಳಿದೆ. ಒಂದ್ ವೇಳೆ ಫ್ಲೈಟ್ ಡಿಲೇ ಅಥವಾ ಕ್ಯಾನ್ಸಲ್ ಆದ್ರೆ ಪ್ರಯಾಣಿಕರಿಗೆ ಊಟ, ಹೋಟೆಲ್ ವ್ಯವಸ್ಥೆ ಹಾಗೂ ಬೇರೆ ಫ್ಲೈಟ್ ನ ಟಿಕೆಟ್ ಅರೇಂಜ್ ಮಾಡಿ ಕೊಡ್ಲೇಬೇಕು ಅಥವಾ ಕಾಂಪನ್ಸೇಷನ್ ಕೊಡ್ಬೇಕು. ಇನ್ನು ಎರಡನೇ ಅಪ್ಡೇಟ್ ಯುರೋಪ್ನ ಹೊಸ ಎಂಟ್ರಿ ರೂಲ್ಸ್ ಬಗ್ಗೆ. ಯುರೋಪಿಯನ್ ಯೂನಿಯನ್ ಈಗ ಹೊಸದಾಗಿ EES ಎಂಟ್ರಿ ಎಕ್ಸಿಟ್ ಸಿಸ್ಟಮ್ ಅನ್ನೋ ಸಿಸ್ಟಮ್ ಜಾರಿಗೆ ತಂದಿತ್ತು. ಪಾಸ್ಪೋರ್ಟ್ ಸ್ಟ್ಯಾಂಪಿಂಗ್ ಬದಲು ಮುಖದ ಸ್ಕ್ಯಾನ್ ಮತ್ತು ಫಿಂಗರ್ ಪ್ರಿಂಟ್ ಮೂಲಕ ಇಮಿಗ್ರೇಷನ್ ಚೆಕಿಂಗ್ ಮಾಡ್ತಿದೆ. ಆದ್ರೆ ನೀವು ಈಗಲೂ ಯುರೋಪ್ನ 6 ದೇಶಗಳಿಗೆ EES ಟೆನ್ಷನ್ ಇಲ್ಲದೆ ಭೇಟಿ ಕೊಡಬಹುದು. ಅಲ್ಬೇನಿಯಾ, ಸೈಪ್ರಸ್, ಟರ್ಕಿ, ಮಾಂಟೆನೆಗ್ರೋ, ಐರ್ಲೆಂಡ್ ಮತ್ತು ನಾರ್ತ್ ಮೆಸಿಡೋನಿಯಾ ದೇಶಗಳು ಈ ಹೊಸ ಬಯೋಮೆಟ್ರಿಕ್ ಸಿಸ್ಟಮ್ ಅಡಿಯಲ್ಲಿ ಬರೋದಿಲ್ಲ. ಇದಿಷ್ಟು ಇವತ್ತಿನ NRI ಕಾರ್ನರ್ ವಿಶೇಷ ಸುದ್ದಿಗಳು. ನೋಡ್ತಾ ಇರಿ ಮಸ್ತ್ ಮಗ.